ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ನೆಲ್ಲಿಕಾಯಿಯಿಂದ ಒಳ್ಳೆ ಸ್ವೀಟ್ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಂತ ಹೇಳ್ಬೋದು. ಸರ್ವರೋಗ ನಿವಾರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಏನಪ್ಪಾ ಸ್ವೀಟ್ ಅಂತಾರೆ, ರೋಗಗಳಿಗೆ ನಿವಾರಣೆ ಮಾಡುತ್ತೆ, ಹೆಂಗೆ ಏನು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಈ ಒಂದು ಸ್ವೀಟು ಚರ್ಮಕ್ಕೆ, ಕೂದಲಕ್ಕೆ, ಹೃದಯಕ್ಕೆ ಮತ್ತೆ BP, ಶುಗರು ಎಲ್ಲದಕ್ಕೂ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಮೊದಲನೇದಾಗಿ ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಟು, ಕಡಾಯಿ ಬಿಸಿ ಆದ್ಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಮೆಲನ್ ಸೀಡ್ಸ್ನ ಹಾಕಿ ಜಸ್ಟ್ ಡ್ರೈ ರೋಸ್ಟ್ ಮಾಡ್ತಿದ್ದೀನಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಮಾಡ್ಬೇಕನ್ನೋದೇನಿಲ್ಲ. ಈ ರೀತಿ ವಾಟರ್ ಮೆಲನ್ ಸೀಡ್ಸ್ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್, ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತ ಹೇಳ್ಬೋದು. ನಂತರ ಇಲ್ಲಿ ನಾನು ಒಂದು 250 ಗ್ರಾಮ್ ಅಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಅಂದ್ರೆ 1/4 kg ಅಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀನಿ. ನೆನಪಿರ್ಲಿ, ಫ್ರೆಶ್ ಆಗಿರುವಂತ ನೆಲ್ಲಿಕಾಯಿ ಇದ್ರೆ ಮಾತ್ರ ತಗೊಳ್ಳಿ. ಆಲ್ರೆಡಿ ಕೆಂಪು ಕಲರ್ ಆಗಿರುವಂತ ನೆಲ್ಲಿಕಾಯಿ ಇದ್ರೆ ತಗೋಬೇಡಿ. ನೆಲ್ಲಿಕಾಯಿನ ಒಂದಲ್ಲ 2 ಸರಿ ನೀಟಾಗಿ ತೊಳೆದ್ಬಿಟ್ಟು ನಂತರ ಈ ತರ ಸಣ್ಣ ಸಣ್ಣ ಪೀಸ್ಗಳಿಗೆ ಕಟ್ ಮಾಡ್ಕೊಂಡು ಎಲ್ಲವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂತೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಎಲ್ಲಾ ನೆಲ್ಲಿಕಾಯಿನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಪೇಸ್ಟ್ ತರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಹೇಳ್ತಿದ್ದೀನಿ, ಮಿಕ್ಸಿ ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಮಿಕ್ಸಿನ ಸ್ವಲ್ಪ ಹೊತ್ತು ಬಿಟ್ಟು ಹಾಕೊಳ್ಳಿ. ಈ ತರ ತರಿತರಿಯಾಗಿ ರೆಡಿ ಆಗುತ್ತೆ. ಇದು ಪಕ್ಕಕ್ಕಿರ್ಲಿ. ನಂತರ ಈ ತರ ಸ್ವಲ್ಪ ತಳ ದಪ್ಪ ಇರುವಂತ ಕಡಾಯಿ ಅಥವಾ ಪಾತ್ರೆನೋ ಯಾವ್ದಾದ್ರು ಒಂದು ತಗೊಂಡು ಅದರಲ್ಲಿ ಮಿಕ್ಸಿ ಮಾಡಿರುವಂತ ಆಮ್ಲ ಪೇಸ್ಟ್ ನ ಹಾಕ್ತಾ ಇದ್ದೀನಿ. 1/4 kg ಅಷ್ಟು ನೆಲ್ಲಿಕಾಯಿ ತಗೊಂಡ್ರೆ 1/4 kg ಅಷ್ಟು ಬೆಲ್ಲ ಹಾಕ್ಬೇಕು. ಅರ್ಧ kg ಅಷ್ಟು ನೆಲ್ಲಿಕಾಯಿ ತಗೊಂಡ್ರೆ ಅರ್ಧ kg ಅಷ್ಟು ಬೆಲ್ಲನ ಹಾಕಬೇಕು. ಎರಡು ಸಮಾನ ಪ್ರಮಾಣದಲ್ಲೇ ಇರಬೇಕು. ಇದೊಂದು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಗ್ರಾಮ್ ಗೊತ್ತಾಗಿಲ್ಲ ಅಂದ್ರೆ ಕಪ್ಪಿನ ಅಳತೆ ಸಹಾಯದಿಂದ ಕೂಡ ಹಾಕೋಬಹುದು. ಮಿಕ್ಸಿ ಮಾಡಿರುವಂತ ಆಮ್ಲ ಪೇಸ್ಟ್ ಅನ್ನು ಅಳತೆ ಮಾಡಿಕೊಂಡು ಅದೇ ಕಪ್ಪಿನ ಸಹಾಯದಿಂದನೇ ಬೆಲ್ಲನ ಕೂಡ ರೆಡಿ ಮಾಡ್ಕೊಂಡು ಹಾಕೊಳ್ಳಿ. ಎರಡು ಸಮಾನ ಪ್ರಮಾಣದಲ್ಲೇ ಇರಬೇಕು. ಗ್ಯಾಸ್ ಹಚ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟು ಲೋ ಫ್ಲೇಮಲ್ಲೇ ಬೆಲ್ಲ ಕರಗಿಸ್ಕೋಬೇಕು. ಮಧ್ಯೆ ತಿರುಗಿಸ್ಕೊಂತ 5 ರಿಂದ 6 ನಿಮಿಷ ಇದನ್ನ ಕುದಿಸ್ಕೋಬೇಕಾಗುತ್ತೆ. ನೆನಪಿಲ್ಲಿ, ಟೈಮಿಂಗ್ ಕರೆಕ್ಟ್ ಆಗಿರ್ಲಿ. ಅಂಡ್ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ಒಂದು ವೇಳೆ ನೀವು ತಳ ದಪ್ಪ ಇಲ್ಲ ಅಂದ್ರೆ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೆ ತಳ ದಪ್ಪ ಇರುವಂತ ಕಡಾಯಿ ಅಥವಾ ಪಾತ್ರೆನ ತಗೊಳ್ಳಿ. ಪಾತ್ರೆ ಮುಚ್ಚಳ ಮುಚ್ಚಿಬಿಟ್ಟು ಓಪನ್ ಮಾಡ್ಕೊಂತ ಇದನ್ನ ಬೆಲ್ಲ ಕರಗಿಸ್ಕೋಬೇಕಾಗುತ್ತೆ. ನೋಡಿದ್ರೆ ಬೆಲ್ಲ ಕಂಪ್ಲೀಟ್ ಆಗಿ ಕರಗಿದೆ. ಇಷ್ಟಾದ್ರೆ ಸಾಕು. ನೆಲ್ಲಿಕಾಯಿನಲ್ಲಿರುವಂತ ನೀರಿನಂಶ ಎಲ್ಲವೂ ಕರಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ಕೊಂಡ್ರೆ ಆಮ್ಲ ಮುರಬ್ಬ ಅಥವಾ ಆಮ್ಲ ಸ್ವೀಟ್ ರೆಡಿ ಆಗುತ್ತೆ. ನೀವು ಹೀಗೆ ತಿನ್ಬೋದು. ಇಲ್ಲ ನಾವು ಸ್ವಲ್ಪ ಚಟ್ಪಟಾಗಿ, ಸ್ವಲ್ಪ ಖಾರ ಸ್ವೀಟ್ ಆಗಿ ತಿನ್ಬೇಕು ಅನ್ನೋರು ಈ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. 1/4 ಸ್ಪೂನ್ ಅಷ್ಟು ನಾನು ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ. ನೆಕ್ಸ್ಟು 1/4 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವಿಲ್ಲಿ ಉಪ್ಪಾದರೂ ಹಾಕ್ಕೊಳ್ಳಿ, ಇಲ್ಲ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತಲ್ಲ ಅದನ್ನಾದರೂ ಹಾಕ್ಕೊಳ್ಳಿ. ಒಂದು 1/4 ಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಂಡು ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊತೀನಿ. ಇಷ್ಟೆಲ್ಲ ಮಸಾಲ ಹಾಕಿ ಮಾಡೋದ್ರಿಂದ ಚಟ್ಪಟ ಫ್ಲೇವರ್ ಬರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ಹಾಕೋಕೆ ನಮಗೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಮಸಾಲೆನೆಲ್ಲ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಜಸ್ಟ್ 2 ನಿಮಿಷ ಸಾಕು. ಅದಕ್ಕಿಂತ ಜಾಸ್ತಿ ಇದನ್ನ ಕುಸಕ್ಕೆ ಹೋಗಬೇಡಿ. ಯಾಕಂದ್ರೆ ಬೆಲ್ಲ ಎಲ್ಲ ಬೇಗ ಕುದ್ದೋಗ್ಬಿಡುತ್ತೆ. ತನ್ನಷ್ಟಕ್ಕೆ ತಾನೇ ತಳ ಕೂಡ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ವೀಟ್ ರೆಡಿ ಆಗಿದೆ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೋಬೇಕು ಅಂತಂದರೆ, ಈ ರೀತಿ ಕೈಯಿಂದ ಮುಟ್ಟಿ ನೋಡಿದಾಗ ಒಂದೆಳೆ ಪಾಕ ಬರಬೇಕು. ಈ ರೀತಿ ಬಂದರೆ ಆಮ್ಲ ಸ್ವೀಟ್ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಆಲ್ರೆಡಿ ಫ್ರೈ ಮಾಡಿರುವಂಥ ವಾಟರ್ ಮೆಲನ್ ಸೀಡ್ಸ್ನ ಕೂಡ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಈ ಒಂದು ಆಮ್ಲ ಸ್ವೀಟನ್ನು ನಾವು 1 ವರ್ಷದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ ಇಲ್ಲ ಅನ್ನೋರು ಒಂದು 6 ತಿಂಗಳಾದರೆ ಸಾಕು. ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ. ಪ್ರತಿದಿನ ಒಂದೊಂದು ಸ್ಪೂನ್ ತಗೊಂಡ್ರೆ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಬರೇ ಹೊಟ್ಟೆಲ್ಲೇ ತಗೋಬೇಕು. ವಾಟರ್ ಮೆಲನ್ ಸೀಡ್ಸ್ ಹಾಕಿದ ಮೇಲೆ ಕಲಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಹಿಂದೆಲೆ ನೀವು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣಿನ ರಸ ಹಿಂಡಿ, ನಾನು ಹಿಂಡೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ಈ ಸ್ವೀಟು ತಣ್ಣಗಾದ್ಮೇಲೆ ಕೂಡ ನಿಂಬೆ ಹಣ್ಣಿನ ರಸ ಹಿಂಡ್ಕೋಬಹುದು. ಏನಪ್ಪಾ ಅಂದ್ರೆ ಸ್ವಲ್ಪ ಗಟ್ಟಿ ಆಗಿರುತ್ತೆ ಅಷ್ಟೇನೆ. ದಿನ ಒಂದೊಂದು ಗೋಲಿದಷ್ಟು ಸೈಜಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾನೇ ಪ್ರಯೋಜನ ಅಂತ ಹೇಳ್ಬೋದು. ದೊಡ್ಡೋರಾದ್ರೆ 1 ಗೋಲಿ 1 ಸ್ಪೂನ್ ತಗೊಳ್ಳಿ. ಚಿಕ್ಕೋರಾದ್ರೆ ಅರ್ಧ ಗೋಲಿ ಅರ್ಧ ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕು. ಬರೇ ಹೊಟ್ಟೆಲೆ ಒಂದ್ಸರಿ ಮಾಡ್ಕೊಂಡು ತಿನ್ನಿ. ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು.
ಹೇಳ್ಬೋದು. ನಿಮಗೆ ಅಷ್ಟು ಡೌಟ್ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ನೆಲ್ಲಿಕಾಯಿ ಬೆನಿಫಿಟ್ಸ್ ಅಂತ ಎಲ್ಲ ಲಿಸ್ಟೇ ಬರುತ್ತೆ. ವಿಟಮಿನ್ ಸಿ ಇರೋದ್ರಿಂದ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಕಂಪಲ್ಸರಿಯಾಗಿ ಈ ರೆಸಿಪಿ ಮಾಡ್ಕೊಳ್ತೀನಿ. ಈ ಆಮ್ಲ ಸ್ವೀಟು, ನೆಲ್ಲಿಕಾಯಿ ಸ್ವೀಟು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.